ಆತ್ಮಖ್ಯಾತಿ ಟೀಕೆ ಮಧ್ಯದಲ್ಲಿ ಓದಿಸಿ ಬಂದಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಂತೆ ಇದೆ. ನಿರ್ಜರ ಅಧಿಕಾರದ 10ನೇ ಕಲಶ. ಕ್ಲಿಶ್ಯಂತಾಂ ಸ್ವಯಮೇವ ದುಷ್ಕರತರೈ ಮೋಕ್ಷೋನ್ಮುಖೈ ಕರ್ಮಭಿಃ ಕ್ಲಿಶ್ಯಂತಾಂ ಚ ಪರೇ ಮಹಾವ್ರತತಪೋ ಭಾರೇಣ ಭಗ್ನಾಶ್ಚಿರಂ ಸಾಕ್ಷಾತ್ ಮೋಕ್ಷ ಇದಂ ನಿರಾಮಯಪದಂ ಸಂವೇದ್ಯಮಾನಂ ಸ್ವಯಂ ಜ್ಞಾನಂ ಜ್ಞಾನಗುಣಂ ವಿನಾ ಕಥಮಪಿ ಪ್ರಾಪ್ತುಂ ಕ್ಷಮಂತೆ ನಹಿ. ಪರೇ ಇದಂ ಜ್ಞಾನಂ ಜ್ಞಾನಗುಣಂ ವಿನಾ ಪ್ರಾಪ್ತುಂ ಕಥಂ ಅಪಿ ನ ಹಿ ಕ್ಷಮಂತೆ. ಯಾವ ಜೀವರುಗಳು ಶುದ್ಧ ಸ್ವರೂಪದ ಅನುಭವದಿಂದ ಭ್ರಷ್ಟರಿದ್ದಾರೆ ಅವರು ಮೊದಲೇ ಹೇಳಲಾದ ಸಮಸ್ತ ಭೇದ ವಿಕಲ್ಪಗಳಿಂದ ರಹಿತವಾದ ಜ್ಞಾನ ಮಾತ್ರ ವಸ್ತು ಅದನ್ನು ಶುದ್ಧ ಸ್ವರೂಪದ ಅನುಭವ ಶಕ್ತಿಯ ಹೊರತಾಗಿ ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ಸಾವಿರಾರು ಉಪಾಯಗಳನ್ನು ಮಾಡಲಾದರೂ ಕೂಡ ನಿಶ್ಚಯದಿಂದ ಸಮರ್ಥರಾಗುವುದಿಲ್ಲ. ಹೇಗಿದೆ ಜ್ಞಾನಪದವು ಪ್ರತ್ಯಕ್ಷವಾಗಿ ಸರ್ವಥಾ ಪ್ರಕಾರದಿಂದ ಮೋಕ್ಷ ಸ್ವರೂಪವಿದೆ. ಮತ್ತೆ ಹೇಗಿದೆ ಎಷ್ಟು ಉಪದ್ರವ ಕ್ಲೇಶಗಳಿವೆ ಅವೆಲ್ಲವುಗಳಿಂದ ರಹಿತವಿದೆ. ಮತ್ತೆ ಹೇಗಿದೆ ತನ್ನ ಮೂಲಕ ಆಸ್ವಾದ ಪಡೆಯಲು ಯೋಗ್ಯವಿದೆ. ಭಾವಾರ್ಥವು ಈ ಪ್ರಕಾರವಿದೆ. ಜ್ಞಾನಗುಣವು ಜ್ಞಾನಗುಣದ ಮೂಲಕ ಅನುಭವ ಯೋಗ್ಯವಿದೆ. ಕಾರಣಾಂತರದ ಮೂಲಕ ಜ್ಞಾನಗುಣವು ಗ್ರಾಹ್ಯವಿಲ್ಲ. ಮಿಥ್ಯಾದೃಷ್ಟಿ ಜೀವರಾಶಿಯು ಹೇಗಿದೆ ಕರ್ಮಭಿ ಕ್ಲಿಶ್ಯಂತಾಂ ವಿಶುದ್ಧ ಶುಭೋಪಯೋಗ ರೂಪ ಪರಿಣಾಮದ ಜಿನೋಕ್ತ ಸೂತ್ರಗಳ ಅಧ್ಯಯನ ಜೀವ ಮೊದಲಾದ ದ್ರವ್ಯಗಳ ಸ್ವರೂಪದ ಪುನಃ ಪುನಃ ಸ್ಮರಣೆ ಪಂಚಪರಮೇಷ್ಠಿಗಳು ಭಕ್ತಿ. 4 ಮಾತು ಹೇಳಿದ್ದಾರೆ. ಮೊದಲನೇದ ವಿಶುದ್ಧ ಶುಭೋಪಯೋಗ. ವಿಶುದ್ಧ ಶುಭೋಪಯೋಗ ಯಾರ್ದಿದೆ? ನಿಜವಾಗಿ 6ನೇ ಗುಣಸ್ಥಾನ ಪ್ರಾಪ್ತ ಸಾಧಕಂದನ ಇದೆ. ವಿಶೇಷ ಶುದ್ಧಿ ಬಂದದ್ದು ಇದೆಯಲ್ಲ ಆ ಶುಭೋಪಯೋಗದೊಳಗೆ. ಶುಭೋಪಯೋಗ 4, 5, 6 ಗುಣಸ್ಥಾನಗಳಲ್ಲಿ ಉತ್ತರೋತ್ತರ ಅಧಿಕ ಇದೆ, ಗರಿಷ್ಠ ಇದೆ. ಶುಭೋಪಯೋಗ 4, 5, 6 ಗುಣಸ್ಥಾನಗಳಲ್ಲಿ ಉತ್ತರೋತ್ತರ ವೃದ್ಧಿಸ್ತಿದೆ ಶುಭೋಪಯೋಗ. ಮತ್ತು ಧರ್ಮ ಎಲ್ಲಿದೆ? ಧರ್ಮ ಎಲ್ಲಿದೆ? ಅರೆ ಧರ್ಮದ ಉದಯ ಎಲ್ಲಿ ಆಯ್ತಲ್ಲ 4ನೇ ಗುಣಸ್ಥಾನದಲ್ಲಿ, ಅಲ್ಲಿಂದನೇ ಶುಭೋಪಯೋಗ ಆಯ್ತರೆ. ಅದಕ್ಕಿಂತ ಮೊದಲು ಶುಭೋಪಯೋಗನೇ ಇಲ್ಲ. ಅದ್ಭುತ ಮಾತು ಇದೆ. ವಿಶುದ್ಧ ಶುಭೋಪಯೋಗ ರೂಪ ಪರಿಣಾಮ. ವಿಶೇಷ ಶುದ್ಧ ಮಿಥ್ಯಾತ್ವ ಅವಸ್ಥೆಯೊಳಗ ಶುಭೋಪಯೋಗ ಇರಬಹುದು, ಆದರೆ ಅದರೊಳಗೆ ಶುದ್ಧಿ ಇಲ್ಲಲ್ಲ. ಶುದ್ಧಿದ್ದ ಸಾಥ ಇಲ್ಲ. ಶುದ್ಧಿಯ ಜೊತೆಗೆ ಇದ್ರೇ ಅದಕ್ಕೆ ಶುಭೋಪಯೋಗಕ್ಕೆ ಬೆಲೆ ಇದೆ ರೀ. ಅರ್ಥಾತ್
ಯಾವ ಶುಭೋಪಯೋಗದಿಂದ ಜೀವನಿಗೆ ಸ್ವರ್ಗದ ಪ್ರಾಪ್ತಿಯಾಗ್ತಿದೆಯೋ ಆ ಶುಭೋಪಯೋಗ ಸ್ವರ್ಗದ ಫಲವನ್ನು ಕೊಟ್ಟರೂ ಕೂಡ ಅದರ ಜೊತೆಗೆ ಶುದ್ಧಿ ಇಲ್ಲದೆ ಹೋದರೆ ಅದು ಪರಂಪರೆಯಿಂದ ಮೋಕ್ಷದ ಕಾರಣ ಆಗುವುದಿಲ್ಲ. ಮತ್ತು ಪರಂಪರೆಯಿಂದ ಯಾಕಾಗೋಲ್ತ ಮೋಕ್ಷದ ಕಾರಣ ಆದ್ರನ ಅದಕ್ಕೆ ಶುಭೋಪಯೋಗ ಅಂತಾರ್ರಿ. ಇಲ್ದಿದ್ರೆ ಶುಭೋಪಯೋಗ ಯಾತಕ್ಕೆ ಅನ್ನೋದ್ರಿ? ಜೀವದ ಸಲುವಾಗಿ ಶುಭ ಎಲ್ಲಿದೆ ರೀ? ಅದ ಅನಂತ ಸಂಸಾರದೊಳಗನ್ನ ಯಾವುದು ಇರಿಸ್ತಿದೆ, ಯಾವುದು ಪರಂಪರೆಯಿಂದ ನರಕ ನಿಗೋದಾದಿಗಳಿಗೆ ತಗೊಂಡು ಹೋಗ್ತಿದೆ, ಅದಕ್ಕೆ ಶುಭೋಪಯೋಗಿ ಆಗಲ್ಲ. ಸ್ವರ್ಗಕ್ಕೆ ಯಾವುದು ಕೊಂಡೊಯ್ತಿದೆಯೋ ಅದು ಶುಭೋಪಯೋಗ ಅಲ್ಲ. ಆದರೆ ಪರಂಪರೆಯಿಂದ ಸ್ವರ್ಗದ ನಂತರ ಮನುಷ್ಯ ಮತ್ತು ಸ್ವರ್ಗ, ಹೀಗೆ ಪರಂಪರೆಯಿಂದ ಮೋಕ್ಷಕ್ಕೆ ಯಾವುದು ತಗೊಂಡು ಹೋಗ್ತಿದೆ ಅಲ್ಲ, ಅದು ಶುಭೋಪಯೋಗ. ಯಾವ ಶುಭೋಪಯೋಗ ಪರಂಪರೆಯಿಂದ ನರಕ ನಿಗೋದಕ್ಕೆ ಕೊಂಡೊಯ್ತಿದೆಯೋ ಅದು ಶುಭೋಪಯೋಗ, ಜೀವದ ಸಲುವಾಗಿ ಅಲ್ಲವೇ ಅಲ್ಲ. ಹಾಗಾದರೆ ಇಲ್ಲಿಯ ಆಚಾರ್ಯ ಭಗವಂತರ ಸ್ವಯಂ ತಮ್ಮಲ್ಲೇ ಪ್ರಾಪ್ತವಾಗಿರುವಂಥ ವಿಶುದ್ಧ ಶುಭೋಪಯೋಗ ರೂಪ ಪರಿಣಾಮವನ್ನು ಮೊದಲು ಸ್ವೀಕಾರ ಮಾಡಿದ್ದಾರೆ. ಯಾವುದರ ವಿರೋಧಿಯಾಗಿ? ಶುದ್ಧ ಸ್ವರೂಪದ ಅನುಭವದ ವಿರೋಧಿಯಾಗಿ. ತಿಳಿತಾ ಇದ್ದಾರೆ? ಶುದ್ಧ ಸ್ವರೂಪದ ಅನುಭವದ ವಿರೋಧಿಯಾಗಿ ಮೊಟ್ಟ ಮೊದಲಿಗೆ ವಿಶುದ್ಧ ಶುಭೋಪಯೋಗ ರೂಪ ಪರಿಣಾಮ. ಅದಕ್ಕಿಂತ ವಿಶುದ್ಧ ಶುಭೋಪಯೋಗಿ ಇರೋದನ್ನೇ ಇಲ್ಲ. ಯಾವುದಕ್ಕಿಂತ? ಆರನೇ ಗುಣಸ್ಥಾನಕ್ಕಿಂತ. ಆರನೇ ಗುಣಸ್ಥಾನಕ್ಕಿಂತ ವಿಶುದ್ಧಿ ಶುಭೋಪಯೋಗದೊಳಗೆ ಇರೋದನ್ನೇ ಇಲ್ಲ. ಅಂಥದ್ದು ಇದ್ರೂ ಕೂಡ ಅದು ಏನಿದೆ? ಶುದ್ಧ ಸ್ವರೂಪದ ಅನುಭವದ ವಿರೋಧಿ ಇದೆ. ಪ್ರತ್ಯಕ್ಷ ಶುದ್ಧ ಸ್ವರೂಪದ ಅನುಭವ ಆಗದೇ ಇರುವ ಸಮಯದಲ್ಲಿ ಅದು ಸ್ಥಾನ ಪ್ರಾಪ್ತ ಮಾಡಿಕೊಂಡಿದೆ. ಆದ್ರೆ ಅದರಲ್ಲೇ ಜ್ಞಾನ ಉಳಿಯೋದೆಲ್ಲ ಆ ಮಾತು ಬೇರೆ ಇದೆ. ಆದ್ರೂ ಕೂಡ ಜ್ಞಾನ ಶುದ್ಧ ಸ್ವರೂಪದ ಅನುಭವದಿಂದ ಚ್ಯುತವಾಗಿರುವಂಥ ಪರಿಣಾಮದೊಳಗ ಶುಭೋಪಯೋಗ ರೂಪದ ವಿಶುದ್ಧ ಶುಭೋಪಯೋಗ ರೂಪದ ಪರಿಣಾಮದೊಳಗ ಉಳಿಯುವ ಪ್ರಸಂಗ ಅದಕ್ಕೆ ಬಂತು ಅಂತಂದ್ರೆ ಯಾವುದಕ್ಕೆ? ಜ್ಞಾನಕ್ಕೆ. ಶುದ್ಧ ಸ್ವರೂಪದ ಅನುಭವದಿಂದ ಚ್ಯುತ ಆಗಿರೋ ವೇಳೆದೊಳಗ ಅಲ್ಲಿ ಸ್ಥಾನ ಪಡೆಯೋದು ಯಾವುದ? ಶುಭೋಪಯೋಗವೇ. ಆ ಶುಭೋಪಯೋಗದೊಳಗ ಜ್ಞಾನ ಉಳಿಯುವ ಪ್ರಸಂಗ ಬಂತು ಅಂತಂದ್ರೆ ಅದಕ್ಕಿಂತ ಆ ಜ್ಞಾನಕ್ಕೆ, ಸಮ್ಯಕ್ ಜ್ಞಾನಕ್ಕೆ ಕಲಂಕ ಇನ್ನೊಂದು ಯಾವುದೂ ಇಲ್ಲ. ಒಂದು ಪ್ರಶ್ನೆ ಭಾವಿಸಿದೈತಿ. ಈಗ ಗುಣಶ್ರೇಣಿ ನಿರ್ಜರ ಪಾಪದು ಆಗ್ತಾವೆ, ಪುಣ್ಯದ ಏನಾಗಂಗಿಲ್ಲ. ಮತ್ತು ಇವ್ರು ಹೆಂಗೆ ಶುದ್ಧಿ ಆಗ್ತೈತಿ ಹಂಗೆ ಆ ಥರ ಅನುಭವ ಶಕ್ತಿ ಪುಣ್ಯ ಹೆಚ್ಚಾಕೋತ ಹೋಗ್ತೈತಲ್ಲ, ಅದ್ರದ್ದು ಹೆಂಗೆ? ಅಂಥಳೆಲ್ಲ ಶುಭೋಪಯೋಗ ಅಥವಾ ವಿಶುದ್ಧಿ ಮೂರು ಗುಣಸ್ಥಾನದಲ್ಲಿ ಹೇಳಿದ್ದಾರೆ. ಗುಣಶ್ರೇಣಿ ನಿರ್ಜರೆ ಪಾಪದ್ದಾಗ್ತಿದೆ ಯಾವಾಗ? ಶುದ್ಧತೆ ಇದ್ದಾಗ. ಗುಣಶ್ರೇಣಿ ನಿರ್ಜರೆ ಪಾಪ ಪ್ರಕೃತಿಗಳದ್ದ ಶುದ್ಧ ಸ್ವಭಾವದ ಧ್ಯೇಯ ಇರುವೆಳೆದೊಳಗಾಗ್ತಿದೆ. ಶುದ್ಧ ಸ್ವಭಾವದ ಧ್ಯೇಯ ಇರುವೆಳೆದೊಳಗೆ ನೋಡ್ರಿ, ನಾಲ್ಕನೇ ಗುಣಸ್ಥಾನಕ್ಕೆ ಹೋಗಬೇಕಾದ್ರೆ ಅಲ್ಲಿ ಸ್ವಾಭಾವಿಕವಾಗಿನ ಗುಣಸ್ಥಾನಗಳ ಪರಿಪಾಠದೊಳಗೆ ಏನಿದೆ? 1, 2, 3 ಏನದವು? ಅಶುಭದ ಹಾನಿ ರೂಪದವ್ರೆ. ಉತ್ತರೋತ್ತರ ಅಶುಭದ ಹಾನಿ ರೂಪದವ್ರೆ.
4ನೇ ಗುಣಸ್ಥಾನದೊಳಗ ಅಶುಭಕ್ಕೆ ಅವಕಾಶ ಇಲ್ಲ. ಅರೆ ಅವು ಅಶುಭ ಪರಿಣಾಮ ಮಾಡ್ತಾನೇನಿಲ್ಲ 4ನೇ ಗುಣಸ್ಥಾನವರ್ತಿ ಜೀವ. ಅದಕ್ಕೆ ನೋಡ್ರಿ, ವಿಷಯದ ಸಲುವಾಗಿ ಜಿಜ್ಞಾಸನೂ ಇರಬೇಕು, ಸ್ವಯಂ ಅದರದ ಉತ್ತರ ಕಂಡುಕೊಳ್ಳುವಂಥ ಪ್ರಯತ್ನ ನಡಿಬೇಕು. 4ನೇ ಗುಣಸ್ಥಾನದೊಳಗ ಅಶುಭ ಪರಿಣಾಮ ಇರ್ತಾವೋ ಅಥವಾ ಇಲ್ಲ? ಬೇಕಾದಷ್ಟ್ರೆ. ಕೃಷ್ಣಲೇಶಾಜನ್ಯ ನರಕಯೋಗ್ಯ ಸಂಕ್ಲೇಶ ಪರಿಣಾಮಗಳು, ಆದ್ರೆ ಅಶುಭ ಉಪಯೋಗ ಇರುವುದಿಲ್ಲ. ಅಶುಭ ಪರಿಣಾಮ ಇರ್ತಿದೆ, ಅಶುಭ ಉಪಯೋಗ ಇರುವುದಿಲ್ಲ. 4ನೇ ಗುಣಸ್ಥಾನದೊಳಗ ಎಷ್ಟು ಶುಭ ಇದೆ ಅಲ್ಲ, ಅದಕ್ಕಿಂತ ಅಧಿಕ 5ನೇ ಗುಣಸ್ಥಾನದೊಳಗೆ ಶುಭ, ಅದಕ್ಕಿಂತ ಅಧಿಕ 6ನೇ ಗುಣಸ್ಥಾನದೊಳಗೆ ಶುಭ. ಇನ್ನು ನಿಮ್ಮ ಪ್ರಶ್ನೆಗೆ ನೇರವಾದ ಉತ್ತರ, 6ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನಕ್ಕೆ ಜೀವ ಹೋಗ್ತಾನೋ, ಅಥವಾ ಮೊದಲೇ ಯಾವಾಗ ಅವನು ದೀಕ್ಷಾಗ್ರಹಣ ಮಾಡ್ತಾನೋ ಆವಾಗ 5ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. 7ನೇ ಗುಣಸ್ಥಾನದಲ್ಲಿ ಸ್ಥಿರ ಉಳಿಯೋದ ಆಗುವುದಿಲ್ಲ, ಆವಾಗ 6ನೇ ಗುಣಸ್ಥಾನಕ್ಕೆ ಬರ್ತಾನೆ. 6ನೇ ಗುಣಸ್ಥಾನಕ್ಕೆ ಬರ್ತಾನೋ ಅನ್ನೋದೇನಿದೆ, ಇದು ಕಥನೆ ಇದೆ ರೀ. ಯಾಕೆ ಅಂತಂದ್ರೆ 7ರಿಂದ 5ನೇ ಗುಣಸ್ಥಾನಕ್ಕೆ ಬರುವಷ್ಟು ಅವನಲ್ಲೇ ದುರ್ಬಲತೆ ಇರುವುದಿಲ್ಲ. 7ರಿಂದ ಎಲ್ಲಿ ಬರ್ತಾನೋ 6ಕ್ಕೆ ಬರ್ತಾನ್ರಿ. ಬರ್ತಾನೆ ಅನ್ನೋದು ಕಥನೆ ಇದೆ ರೀ. 7ರಿಂದ 6ಕ್ಕೆ ಬರ್ತಾನೇನ್ರಿ? ಇಲ್ಲ. ಹಾಗಾದ್ರೆ ಏನು ಮಾಡ್ತಾ ಇರ್ತಾನವ? ಉಪಯೋಗದೊಳಗ 7ನೇ ಗುಣಸ್ಥಾನ ಯೋಗ್ಯ ಪುರುಷಾರ್ಥ ನಿರಂತರ ನಡೆದದ್ದೇ ಇದೆ. ಅರೆ ಪುರುಷಾರ್ಥ ನಡೆದಿಲ್ಲ, ಆ ಪುರುಷಾರ್ಥದೊಳಗೆ ಯಶಸ್ವಿಯಾಗುವಂಥ ಪುರುಷಾರ್ಥ ಇದೆ ರೀ. ಹೀಗಾಗಿ ಈಗ 5ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನಕ್ಕೆ ಹೋಗ್ತಾನಲ್ಲ, ದೀಕ್ಷಾ ತಗೊಳ್ತಾನೆ ಜೀವ. ಆ ವೇಳೆದೊಳಗ ಗೃಹಸ್ಥಾವಸ್ಥೆಯ ತ್ಯಾಗ ಮಾಡ್ತಾನೆ. ಆ ವೇಳೆದೊಳಗ ಜೀವ ಮುನಿ ವ್ರತದ ಅಂಗೀಕಾರ ಮಾಡ್ತಾನೇನು? ಮುನಿ ಧರ್ಮದ್ರೆ ತೋಡರ್ಮಲ್ಲರು ಹೇಳುವ ಪ್ರಕಾರ ಮುನಿ ಧರ್ಮ ಯಾವುದಿದೆ? ಶುದ್ಧೋಪಯೋಗ ರೂಪ ಇದೆ. ಹಾಗಾದ್ರೆ ಗೃಹಸ್ಥ ಮುನಿ ಧರ್ಮದ ಅಂಗೀಕಾರ ಮಾಡ್ತಾನೆ ಯಾವಾಗ? ದೀಕ್ಷಾ ತಗೊಳ್ಳೋದು ಜಗತ್ತಿಗೆ ಕಾಣಿಸ್ತಾ ಇರ್ತಿದೆ ರೀ. ಪಂಚಮಹಾವ್ರತ, ಪಂಚ ಸಮಿತಿ, 3 ಗುಪ್ತಿ, 6 ಅವಶ್ಯಕ, ಇವುಗಳದ್ದೆಲ್ಲ ಗ್ರಹಣ ಮಾಡ್ತಾ ಇರೋದ ಜಗತ್ತಿಗೆ ಕಾಣಿಸ್ತಿದೆ. ಆದರೆ ಅವ ದೀಕ್ಷಾ ಯಾವುದರದ ಗ್ರಹಣ ಮಾಡಿದನು? ಶುದ್ಧೋಪಯೋಗದ್ದರೆ. ಆ ಶುದ್ಧೋಪಯೋಗ ರೂಪದ ದೀಕ್ಷಾ ಗ್ರಹಣ ಮಾಡಿರುವಂಥ ಜೀವ ನೋಡ್ರಿ, ದೀಕ್ಷಾ ತಗೊಳ್ಳುವಂಥ ವಿಧಿ ಕೂಡ ಹೇಗಿದೆ? ಚರಣಾನುಯೋಗ ಸೂಚಕ ಚೂಲಿಕೆ ಓದೋದ್ರಿ, ಮತ್ತೆ ಓದೋದು. ಜ್ಞಾನದೊಳಗೆ ಎಷ್ಟು ನಮ್ಮದ ವಿಶುದ್ಧಿ ಬೆಳೀತಿದೆ ಅಥವಾ ಕ್ಷಯೋಕ್ಷಮದೊಳಗೆ ಅಧಿಕತೆ ಆಗ್ತಿದೆ ಆಗಮದ ಅವಲಂಬನೆಯಿಂದ, ಆವಾಗ ಮತ್ತೆ ಓದಿದ ನಂತರ ಅದರದ ಸ್ಪಷ್ಟೀಕರಣ ವಿಶೇಷ ಆಗ್ತಿದೆ ರೀ. 7ನೇ ಗುಣಸ್ಥಾನ ಯೋಗ್ಯ ಅವನಲ್ಲೇ ಪರಿಣಾಮದ ಗ್ರಹಣ ಆಗ್ತಿದೆ ರೀ. ಶುದ್ಧೋಪಯೋಗ ರೂಪ ಮುನಿ ಧರ್ಮದ ಅಂಗೀಕಾರ ಮಾಡ್ತಾನೆ. ಆವಾಗ ಅವ ಅದರಿಂದ ಕೆಳಗೆ ಬರುವಂಥ ಯಾವ ದುರ್ಬಲತೆ ಇದೆ ಅದನ್ನು ಅವ ಬೆಳೆಸಿಕೊಳ್ಳೋದನ್ನೇ ಇಲ್ಲ, ಇಟ್ಕೊಳ್ಳೋದನ್ನೇ ಇಲ್ಲ. ಆದ್ರೂ ಕೂಡ ಯಾವಾಗ ಅವ 6ನೇ ಗುಣಸ್ಥಾನಕ್ಕೆ ಬರ್ತಾನೋ ಆವಾಗ ಮುನಿ ವ್ರತದ ಪಾಲನೆ ಮಾಡ್ತಾನ್ರಿ. ಮುನಿ ಧರ್ಮ ಮತ್ತು ಮುನಿ ವ್ರತ ಅಂತ ಹೇಳಿತು. ಮುನಿ ವ್ರತದ ಪಾಲನೆ ಮಾಡ್ತಾನ. ಇನ್ನು ಅಲ್ಲಿ ಮುನಿ ವ್ರತದ ಪಾಲನೆ ಮಾಡುವ ವೇಳೆದೊಳಗೆ ಏನಾಗ್ತಿದೆ? ಬಂದ್ ಆಗ್ತಿದೆ ಅಲ್ಲ. ಮುನಿ ವ್ರತದ ಪಾಲನೆ ಮಾಡುವ ವೇಳೆದೊಳಗೆ ಬಂದ್ ಆಗ್ತಿದೆ. ಪಂಚ ಮಹಾವ್ರತ, ಪಂಚ ಸಮಿತಿ ಇತ್ಯಾದಿ ಏನದವೋ ಅವುಗಳ ಪಾಲನೆ ಮಾಡುವ ವೇಳೆದೊಳಗೆ
ಅರೆ ಅವುಗಳ ಪಾಲನೆ ಹೇಗೆ ಮಾಡ್ತಾನ್ರಿ? ಒಂದೊಂದಾಗಿ 28 ಅದಾವ, ಎರಡೆರಡ, 4 ಕಥನದೊಳಗೆ ಅನೇಕ ಭೇದ ಇದ್ರೂ ಯಾವ ಪ್ರಕಾರ ಶೀಲದ ಭೇದ 18,000 ಇದಾವು, ಮುಂದೆ ಮತ್ತು ಕೋಟಿ ಅದಾವು. ಅವೆಲ್ಲ ಯಾವಾಗ ಲಕ್ಷ್ಯದೊಳಗೆ ಇಟ್ಕೊಳ್ತಾರ ಅವ್ರ ಮಾತು ಹೀಗಿದೆ ರೀ. ಮುನಿವ್ರತದ ಪಾಲನೆ ಮಾಡೋದಂದ್ರೆ ಏನು ಹೇಳ್ರಿ? ಅಧ್ಯಾತ್ಮಕ್ಕನುಸಾರವಾಗಿ ಸ್ವಭಾವದಲ್ಲಿ ಸ್ಥಿರ ಉಳಿಯುವ ಸಲುವಾಗಿ ಉಪಯೋಗ ಸ್ವಭಾವವನ್ನು ಧ್ಯೇಯವನ್ನಾಗಿಸಿಕೊಂಡ ಉದ್ಯಮ ಮಾಡೋದ್ರೆ ಅಲ್ಲಿ ಪುಣ್ಯ ಬಂಧ ಆಗ್ತಿದೆ. ಭೇದ ಪುಣ್ಯ ಬಂಧ ಆಗ್ತಿದೆ. ಅಹಿಂಸಾ ಮಹಾವ್ರತ, ಈರ್ಯಾ ಸಮಿತಿ, ಭಾಷಾ ಸಮಿತಿ, ವಚನ ಗುಪ್ತಿ ಇವೆಲ್ಲ ಯಾವಾಗಲೇ ಭೇದ ರೂಪದಿಂದ ಅವರ ಜೀವನದಲ್ಲಿ ಕಾಣಿಸಬಹುದು. ಆದರೆ ಏನು ಇದೆಯಲ್ಲ, ತ್ರಿಕಾಲಿ ಧ್ರುವ ನ್ಯಾಯಕ ತತ್ವವನ್ನು ಧ್ಯೇಯವನ್ನಾಗಿಸಿಕೊಂಡು ವರ್ತಮಾನದ ಜ್ಞಾನ ಉದ್ಯಮ ಮಾಡ್ತಾ ಇರುವ ಎಳೆದೊಳಗ ಪುಣ್ಯಬಂಧ ಆಗ್ತಿದೆ. ಹಾಗಾದ್ರೆ ಆ ಪುಣ್ಯ ಪ್ರಕೃತಿಗಳದ್ದು ಗುಣಶ್ರೇಣಿ ನಿರ್ಜರ ಯಾವಾಗ ಆಗ್ತಿದೆ ನೋಡ್ರಿ? ಮಾತಂತೂ ಹೀಗಿದೆ. ಯಾವಾಗ ಅವರು 7ರಿಂದ 8ಕ್ಕೆ ಹೋದರು, ಶ್ರೇಣಿ ಆರೋಹಣೆ ಮಾಡಿದರು, ಕ್ಷಪಕ ಶ್ರೇಣಿ ಆರೋಹಣೆ ಮಾಡಿದರು, 10ನೇ ಗುಣಸ್ಥಾನದ ಅಂತಿಮ ಸಮಯದವರೆಗೆ ಬಂಧನ ನಡೆದಿದೆ. ಯಾವುದರದ? ಅದೇ ಶುಭದ ಅಬುದ್ಧಿಪೂರ್ವಕರಿ. 7, 8, 9, 10 4 ಗುಣಸ್ಥಾನಗಳಲ್ಲೇ ಏನಾಗ್ತಿದೆ? ಅಬುದ್ಧಿಪೂರ್ವಕ ಪುಣ್ಯದ ಬಂಧ ಆಗ್ತಿದೆ, ಶುಭ ಪ್ರಕೃತಿಗಳದ್ದು ಬಂಧ ಆಗ್ತಿದೆ. 4, 5, 6ರಲ್ಲೇ ಏನಾಗ್ತಿದೆ? ಬುದ್ಧಿಪೂರ್ವಕ ಶುಭೋಪಯೋಗದ ಮೂಲಕ ಪುಣ್ಯ ಬಂಧ ಆಗ್ತಿದೆ. 7, 8, 9, 10 ಅಲ್ಲಿ ಅಬುದ್ಧಿಪೂರ್ವಕ ಉತ್ಕೃಷ್ಟ ಪುಣ್ಯ ಪ್ರಕೃತಿಗಳು ಬಂಧ ಆಗ್ತಿದೆ. ಇನ್ನು ಪುಣ್ಯ ಪ್ರಕೃತಿಗಳನ್ನ ಅವರು ಯಾವಾಗ ಸತ್ತಾದೊಳಗಿಂದ ನಾಶ ಮಾಡ್ತಾರೆ? ಇದು ಪ್ರಶ್ನೆ ಇದೆಯಲ್ಲ. 10ರಿಂದ ಹೋಗ್ತಾರೆ 12ಕ್ಕೆ ಕ್ಷಪಕ ಶ್ರೇಣಿ ಆರೋಹಣೆ ಮಾಡಿರುವಂಥವ. ಸ್ವಭಾವದಲ್ಲಿ ಸ್ಥಿರ ಇರುವೆಳೆದೊಳಗ ಪುಣ್ಯ ಪ್ರಕೃತಿಗಳ ನಿರ್ಜರ. ಪುಣ್ಯ ಪ್ರಕೃತಿ ಎಲ್ಲ ಯಾವುದ್ರು ಅದಾವಂತ ಗೊತ್ತೈತಲ್ಲ ನಿಮಗೆ? ಯಾವುದ್ರು ಅದಾವ? ಅಘಾತಿ ಕರ್ಮದ ಭೇದ ಅದಾವ್ರಿ. ಅಘಾತಿ ಕರ್ಮದ ಭೇದ ಅದಾವ. 10ರಿಂದ 12ಕ್ಕೆ ಹೋದ ಅಂತಂದ್ರ ಅಲ್ಲಿ 12ರೊಳಗೆ ಏನು ಮಾಡ್ತಾನೋ? ಘಾತಿ ಕರ್ಮಗಳ ಕ್ಷಯ ಮಾಡ್ತಾನ್ರಿ. ಅಘಾತಿ ಕರ್ಮಗಳನ್ನು ಕ್ಷಯ ಮಾಡೋದಿಲ್ಲ. ಅಘಾತಿ ಕರ್ಮಗಳ ಅವ ಅಲ್ಲೇ 13ನೇ ಗುಣಸ್ಥಾನದೊಳಗೆ ಹೋಗಿ ವಿರಾಜಮಾನ ಆಗ್ತಾನಲ್ಲ ಆವಾಗ್ರಿ. ಇನ್ನು ಭರಚಕ್ರವರ್ತಿ ಅಂಥವ್ರ ಪುಣ್ಯಬಂಧ ಮಾಡ್ಕೊಳ್ಳೇ ಇಲ್ರಲ್ಲ ಅಂಥೇಳಿ ಅವರಿಗೆ ಅಲ್ಲಿ ಉಳಿಬೇಕಾಗಲಿಲ್ಲ. ಅರ್ಹಂತ ಅವಸ್ಥೆಯೊಳಗ 13ನೇ ಗುಣಸ್ಥಾನದೊಳಗ. ಹಾಗಾದ್ರೆ 13ನೇ ಗುಣಸ್ಥಾನದೊಳಗೆ ಉಳಿಯುವುದರ ಕಾರಣ ಆಯುವಿನ ವಿದ್ಯಮಾನತೆ ಇದೆಯೋ ಅಥವಾ ಆ ಸಾಧನಾ ಸಮಯದೊಳಗೆ ಆಗ್ತಾ ಇರುವಂಥ ಪುಣ್ಯ ಪ್ರಕೃತಿಗಳು ಇದಾವು ನೋಡ್ರಿ. ಮಾತು ಹೀಗಿದೆ, ಆಯುವಿನ ವಿದ್ಯಮಾನತೆ ಇದ್ರನ ಅಂಥ ಪುಣ್ಯ ಪ್ರಕೃತಿ ಬಂಧ ಆಗ್ತವೆ. ಇಲ್ದಿದ್ರೆ ಆಗುವುದಿಲ್ಲ. ಕರ್ಮದ ಬಂಧಕ್ಕ ಕಾರಣ 2 ಅದಾವ. ನವೀನ ಕರ್ಮದ ಬಂಧಕ್ಕ, ಆಶ್ರಮ ಮತ್ತು ಬಂಧಕ್ಕ ಕಾರಣ 2 ಅದಾವ. ಯಾವ ಕಾರಣ? 2 ಅದಾವ. 2 ಯಾವದಾವ ಕಾರಣ? ಒಂದು ಉದಯ, ಒಂದು ಪರಿಣಾಮ. ತಿಳಿತಾ ಇದೆ ಏನ್ರಿ? ಕರ್ಮ ಬಂಧಕ್ಕ ಕಾರಣ 2 ಅದಾವ. ಒಂದು ಉದಯ,
ಅರ್ಥಾತ್ ಪೂರ್ವ ಕರ್ಮಗಳದ್ದು ಉದಯ ಒಂದು ವರ್ತಮಾನದ ಪರಿಣಾಮ. ಹಾಗಾದ್ರೆ ನಿಜವಾಗಿ ಯಾವನ ಆಯುನ ಇಲ್ಲ, ಸಾಧನಾ ಮಾರ್ಗದೊಳಗೆ ಅವನಿಗೆ ಅಂಥ ಪುಣ್ಯದ ಬಂಧ ಆಗೋದಿಲ್ಲ ಇಲ್ರಿ. ಪುರುಷಾರ್ಥದ ಅಧಿಕತೆ ಇದೆಯಲ್ಲ, ಪುಣ್ಯ ಬಂಧ ಯಾವಾಗ ಆಗ್ತಿದೆ? ಪುರುಷಾರ್ಥದ ದುರ್ಬಲತೆಯೊಳಗ. ಮತ್ತು ಆಯು ಯಾರ್ದ ಕಮ್ಮಿ ಇದೆ, ಪುರುಷಾರ್ಥ ಪೂರ್ಣ ರೂಪದಿಂದ ನಡೀತಾ ಇದೆ, ಅವರಿಗೆ ಪುಣ್ಯ ಬಂಧದ ಮಾತನ ಬರೋದಿಲ್ರಿ. ಇನ್ನು ಯಾವ ಸಾಧಕನಿಗೆ ಪುಣ್ಯ ಬಂಧ ಆಗ್ತಿದೆಯಲ್ಲ, ತೀರ್ಥಂಕರ ನಾಮಕರ್ಮದ ಬಂಧ ಆಗ್ತಾ ಇರ್ತಿದೆಯಲ್ಲ, ವಿಶಿಷ್ಟ ಜೀವರುಗಳಿಗೆ, ಅವರಿಗೆ ಆ ತೀರ್ಥಂಕರ ನಾಮಕರ್ಮದ ಬಂಧ 10ನೇ ಗುಣಸ್ಥಾನದವರೆಗೆ ಆಗ್ತಿದೆ ರೀ. 10ನೇ ಗುಣಸ್ಥಾನದವರೆಗೆ ತೀರ್ಥಂಕರ ನಾಮಕರ್ಮದ ಬಂಧ ಆಗ್ತಿದೆ. 12ನೇ ಗುಣಸ್ಥಾನದೊಳಗ ಅದದ್ದ ಎಲ್ಲ ಬಂಧಗಳದ್ದ ನಿಷೇಧ ಆಗ್ತಿದೆ ರೀ, ಅದರದನು ಮತ್ತು ಉಳಿದದ್ದು ಎಲ್ಲಾನು. 13ನೇ ಗುಣಸ್ಥಾನಕ್ಕೆ ಹೋದ ನಂತರ ಅದರದ್ದು ಉದಯ ಬರ್ತಿದೆ. ಯಾವುದರ್ದ? ತೀರ್ಥಂಕರ ನಾಮಕರ್ಮದ. ಅದು ಒಂದರದಯನ ಮತ್ತು ಅದರ ಜೊತೆಗಿರುವಂಥ ಅನೇಕ ಪುಣ್ಯ ಪ್ರಕೃತಿಗಳದ್ದ. ಅದಕ್ಕೆ ಲಕ್ಷ್ಯದೊಳಗಿಟ್ಕೊಳ್ಳೋದ ಯಾವ ದುರ್ಬಲ ಜೀವದನು ಆ ಜೀವ ಯಾವುದರ ಸಲುವಾಗಿ ದುರ್ಬಲ? ಸ್ವಭಾವದಲ್ಲಿ ಸ್ಥಿರವಿರುವ ಪುರುಷಾರ್ಥದೊಳಗೆ ಯಾವನಲ್ಲಿ ಅಸಮರ್ಥತೆ ಇನ್ನೂ ಇದೆ 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 ಅಲ್ಲ, ಅವರಿಗೆ ಪುಣ್ಯ ಪ್ರಕೃತಿಗಳದ್ದು ಬಂಧ ಸಾಧನಾ ಮಾರ್ಗದೊಳಗೆ ಆಗ್ತಿದೆ, ದೀಕ್ಷಾ ತಗೊಂಡ ನಂತರ ಆಗ್ತಿದೆ ರೀ. ಆದರೆ ಆ ಪುಣ್ಯ ಪ್ರಕೃತಿಗಳದ್ದು ಬಂಧ ಯಾವಾಗ ಅವನು ತೀವ್ರ ಪುರುಷಾರ್ಥ ಮಾಡಿ ಕೇವಲ ಜ್ಞಾನ ಪ್ರಾಪ್ತ ಮಾಡ್ಕೊಳ್ತಾನೋ ಆ ವೇಳೆದೊಳಗೆ ಆ ಏನು ಬಂಧ ಆದದ್ದು ಇದೆ, ಬಂಧ ನಿಂತು ಹೋಗ್ತಿದೆ ಮತ್ತು ಉದಯ ಆರಂಭ ಆಗ್ತಿದೆ. ಇನ್ನು ಎಲ್ಲಕ್ಕಿಂತ ಮುಖ್ಯ ಮಾತು, ಯಾವ ಪುಣ್ಯದ ಬಂಧ ಆಗ್ತಿದೆ ಆ ಪುಣ್ಯದ ಬಂಧ ನಿಜವಾಗಿ ಆ ಆತ್ಮವೈಭವವನ್ನು ದರ್ಶಿಸುವುದರಲ್ಲಿನ ಸಹಕಾರಿ ಇದೆ ವಿನಃ ಅವನಿಗೆ ಏನಾದರೂ ಉಪಯೋಗ ಮಾಡುವಂಥದ್ದು ಅದು ಇಲ್ಲ. ಇನ್ನು ಅಲ್ಲಿ ಮೊದಲೇನು ಮಾತು ಹೇಳ್ತಲ್ಲ, 2 ಕಾರಣದಿಂದ ಬಂಧ ಆಗ್ತಿದೆ ಅಂಥೇಳಿ. ಒಂದು ವರ್ತಮಾನದ ಪರಿಣಾಮ, ಒಂದು ಪೂರ್ವ ಕರ್ಮದ ಉದಯ. ಇನ್ನು ಪರಿಣಾಮ ಸ್ವಭಾವದೊಳಗಿತ್ತು ಅಂತಂದ್ರೆ ಬಂಧ ಆಗೋ ಪ್ರಶ್ನೆ ಇಲ್ಲ. ಸ್ವಭಾವದ ಸನ್ಮುಖ ಇತ್ತು ಅಂತಂದ್ರೆ ಉತ್ಕೃಷ್ಟ ಪುಣ್ಯದ ಬಂಧ ಆಗ್ತಿದೆ. ಸ್ವಭಾವದಲ್ಲಿ ಉದ್ಯಮಶೀಲ ಇತ್ತು, ಆದರೆ ಸ್ವಭಾವದೊಳಗೆ ಸ್ಥಿರ ಇಲ್ಲ. ಆ ಸಮಯದೊಳಗೆ ಯಾವುದು ಬಂಧ ಆಗ್ತಿದೆಯಲ್ಲ, ಆ ಬಂಧ ಉಪಯೋಗಕ್ಕನ ಬರುವುದಿಲ್ಲ. ಅವ ಅನಂತ ಚತುಷ್ಟಯದೊಳಗಿರುವ ವೇಳೆದೊಳಗೆ ಆ ಥರದ ನಿರ್ಜರೆ ಆಗ್ತಿದೆ. ಇನ್ನು ಕೆಲವು ಸಮ್ಯಕ್ ದರ್ಶನದ ಜೊತೆಗೆ ಯಾವ ಬಂಧ ಆಗ್ತಾವಲ್ಲ, ಅವು ಇಂಥ ಚಕ್ರವರ್ತಿ ವೈಭವ ಅಥವಾ ಇಂದ್ರ ವೈಭವ ಇವುಗಳನ್ನೆಲ್ಲ ಕೊಡ್ತವೆ. ಇವುಗಳನ್ನೆಲ್ಲ ಕೊಟ್ರೂ ಕೂಡ ಅವುಗಳ ಮಧ್ಯದೊಳಗ ಅವನಿಗೆ ಉಪಯೋಗ ಶುಭ ಇದ್ದ ಕಾರಣ ಆ ಶುಭೋಪಯೋಗದೊಳಗ ಸ್ಥಿತಿ ಅತ್ಯಂತ ಅಲ್ಪ ಮತ್ತು ಅನುಭಾಗ ಅಧಿಕ ಇರುವಂಥ ಪುಣ್ಯ ಪ್ರಕೃತಿಗಳನ್ನು ಬಂಧ ಆಗ್ತಿದೆ. ಆದರೆ ನಿಜವಾಗಿ ನೋಡ್ರೆ ಒಂದು ಅತ್ಯಂತ ವಿಚಾರಣೀಯ ಬಿಂದು ಇಲ್ಲಿ ಇದೆ. ಅನುಭಾಗ ಅಧಿಕ ಇದೆ, ಸ್ಥಿತಿ ಕಮ್ಮಿ ಇದೆ. ಅಂಥ ಪುಣ್ಯ ಅವನಿಗೆ ಏನು ಮಾಡಬಹುದ್ರಿ? ಇವು ಅನಂತ ಚತುಷ್ಟಯದೊಳಗೆ ವಿರಾಜಮಾನ ಅದನ್ನಲ್ಲ, ಅನುಭಾಗ ಅದೇನು ಮಾಡ್ತಿದ್ದೀರಿ? ಆ ಅನುಭಾಗ ಏನೂ ಮಾಡುವುದಿಲ್ಲ. ಇದರಿಂದ ಸಿದ್ಧ ಆಗುವ ಮಾತ ಯಾವ ಪ್ರಕೃತಿಯ ಅನುಭಾಗ ಜೀವನಿಗೆ ಏನೂ ಮಾಡುವುದಿಲ್ಲ. ಧನ ಪ್ರಾಪ್ತ ಆಯ್ತ್ರಿ, ನಿರೋಗಿ ಶರೀರ ಪ್ರಾಪ್ತ ಆಯಿತು, ಅನುಕೂಲ ಸಂಯೋಗಗಳೆಲ್ಲ ಪ್ರಾಪ್ತ ಆದವು. ಜೀವನ ಪರಿಣಾಮದೊಳಗೆ ಅವುಗಳಿಂದ ಏನಾಗ್ತಿದೆ? ಅವುಗಳಿಂದ ಏನಾಗ್ತಿದೆ? ಅವರಂತೂ ಸ್ವಭಾವದೊಳಗೆ ಸ್ಥಿರ ಇದ್ದರು, ಅವರಿಗೇನು ಅದರದ ಅವಶ್ಯಕತೆನೇ ಇಲ್ಲ. ಈ ಮಾತು ಇರಲಿ. ಆದರೆ ನಮಗೆ ಪ್ರತ್ಯಕ್ಷ ನಮ್ಮನ್ನು ನಾವು ಅಲ್ಲಿ ಸ್ಥಾಪನಾ ಮಾಡಿ ಯಾವ ಪುಣ್ಯ ಅನುಭಾಗ ರೂಪದಿಂದ ಫಲಿಸ್ತಾ ಇದೆ ಅಲ್ಲ, ನಿರೋಗಿ ಶರೀರ, ಸಶಕ್ತ ಶರೀರ, ಪರ್ಯಾಪ್ತ ಧನ, ಎಲ್ಲ ಪ್ರಕಾರದ
ಇಂದ್ರಿಯ ವಿಷಯಗಳ ಉಪಲಬ್ಧ. ಇಷ್ಟ ಅದ ಅನುಭಾಗ ರೀ. ಅನುಭಾಗ ಜೀವನಿಗೇನಾದರೂ ಮಾಡ್ತಿದೆ ಹೀಗೆ ಮಾತೇ ಇಲ್ರಿ. ಜೀವದ ಪರಿಣಾಮ ಅದೆಲ್ಲ ಇರುವಳೆದೊಳಗ ಇದು ನಾನು ಸುಖಿ ಅನ್ನುವಂಥ ಯಾವ ಭಾವ ಮಾಡ್ತಾನಲ್ಲ, ಆ ಭಾವಕ್ಕೇನು ಆ ಪುಣ್ಯ ಏನೂ ಮಾಡ್ತಾ ಇಲ್ರಿ. ಆ ಭಾವ ಏನಿದೆ ಅವನ ಅಜ್ಞಾನಜನ್ಯ ಭಾವ ಇದೆ ಅದ. ಹಾಗಾದ್ರೆ ಅದೇನು ಮಾಡ್ತಾ ಇದೆ, ಅದು ತನ್ನ ಪಾಡಿಗೆ ಇವನ ಸಂಯೋಗದೊಳಗೆ ಆ ಪ್ರಕಾರದ ಸಾಮಗ್ರಿಗಳ ದೊರೆಯುವುದರಲ್ಲಿ ನಿಮಿತ್ತ ಇದೆ ರೀ. ಏನು ವಿಷಯನ ಅನುಭಾಗ, ಯಾವುದೇ ಕರ್ಮದ ಅನುಭಾಗ ಏನಿದೆ ಅದು ಯಾವುದೇ ಜೀವದ ಪರಿಣಾಮಕ್ಕೆ ಏನು ಮಾಡುವುದಿಲ್ಲ. ಫಲ ಕೊಡ್ತಿದೆ ಅಂಥೇಳಿ ಹೇಳೋದು ವ್ಯವಹಾರ ಇದೆ ರೀ. ಫಲ ಕೊಡೋದಂದ್ರೆ ಆದರೆ ರೋಗ ನಿವಾರಣೆ ಆಗೋದ, ಸೊಸೆಯ ಪರಿಣಾಮ ಬದಲಿ ಆಗೋದ, ಮಗ ವಿರೋಧ ಮಾಡ್ತಿದ್ದ ಅನುಕೂಲ ಆಗೋದ, ಇದೇನಿದೆ ರೀ. ಇದು ಫಲ ಕೊಡ್ತಿದೆ ಅಂದ್ರೆ ಅಲ್ಲೇ ರೀ ಅದ. ಜೀವದ ಪರಿಣಾಮದೊಳಗೆ ಅದೇನೂ ಮಾಡುವುದಿಲ್ಲ. ಒಂದು ವೇಳೆ ಆ ಅನುಕೂಲತೆಯ ವಿದ್ಯಮಾನತೆಯೊಳಗ ಇವು ಮಂದ ಕಷಾಯ ರೂಪದಿಂದ ಪರಿಣಮಿಸಿದ ಅಂತಂದ್ರೆ ಇವನಿಗೆ ಸಾತಾದೂದಯ ಅನ್ನೋದ್ರಿ. ಅದು ಏನೇ ಇದ್ರೂ ಕೂಡ ಇವು ತೀವ್ರ ಕಷಾಯ ರೂಪದಿಂದ ಪರಿಣಮಿಸಲಿಕ್ಕೆ ಸ್ವತಂತ್ರದನು. ಆವಾಗ ಅಲ್ಲಿ ಅಸಾತಾದ ಉದಯ ಅನ್ನೋದ್ರಿ. ಅಸಾತಾದ ಉದಯ ಅಂದ್ರೆ ಧನ ಇಲ್ಲದೆ ಇರೋದು, ಶರೀರದೊಳಗೆ ರೋಗ ಇರೋದು, ಈಗೇನಿಲ್ರಿ. ಆದ್ರೆ ಅಸಾತಾದ ಉದಯ ಅರ್ಥಾತ್ ಪರಿಣಾಮದೊಳಗೆ ಸತತ ಅಶಾಂತಿಯ ಅನುಭವ ಆಗೋದು. ಅದರ ಸಲುವಾಗಿನ ಇದು ಎಲ್ಲದರದ್ದು ಸಮಾಧಾನಕರವಾದಂಥ ಒಂದು ಉತ್ತರ ಕರ್ಮ ಸಿದ್ಧಾಂತದೊಳಗೆ ಹೀಗಿದೆ. ಧನ ಕೊಡುವ ಕರ್ಮ ಬೇರೆ ಇದ್ದರೆ ಆರೋಗ್ಯ ಕೊಡುವ ಕರ್ಮ ಬೇರೆ ಇದೆ. ಆರೋಗ್ಯ ಕೊಡುವ ಕರ್ಮ ಬೇರೆ ಇದ್ರೆ ಆಯು ಬೇರೆ ಇದೆ. ಈ ಪ್ರಕಾರ ಆ ಧನದಲ್ಲಿ ಕೂಡ, ಅಥವಾ ಧನ ಇರಲಿ ಯಾವುದೋ ಒಂದು ಅನುಕೂಲತೆ ಅನ್ರಿ, ಶ್ರೀಮಂತಿಕೆ ಅನ್ರಿ, ಅದರೊಳಗೂ ಕೂಡ ವಿಶಿಷ್ಟ ಜಾತಿಯ ಭೇದ ಇದ್ರನ ಇವನ ವಿಶಿಷ್ಟ ಜಾತಿಯ ಮನೋರಥ ಪೂರ್ಣ ಆಗ್ತಿದೆ. ಇನ್ನು ಮನೋರಥ ಪೂರ್ಣ ಆದ ನಂತರ ಕೂಡ ಇವ ಅಶಾಂತ ಇದ್ದ, ಆಕುಲ ವ್ಯಾಕುಲ ಇದ್ದ ಅಂತಂದ್ರೆ ಇವನಿಗೆ ಆ ಸಮಯದೊಳಗೆ ಅಸಾತಾದನ ಉದಯ ಇದೆ. ಇರೋ ಸಾಧ್ಯದೇನಿಲ್ರಿ. ಬಾಹ್ಯ ಪದಾರ್ಥದ ಜೊತೆಗೆ ಅನುಭಾಗ ಅರ್ಥಾತ್ ಫಲದಾನ ಶಕ್ತಿ ಅಂಥೇಳಿ ಹೇಳಿದ್ರನು ಕೂಡ ಫಲ ಅದು ಪುದ್ಗಲದೊಳಗೆ ಕೊಡ್ತಿದೆ ವಿನಃ ಜೀವದ ಪರಿಣಾಮಕ್ಕೆ ಕೊಡುತ್ತಿಲ್ಲ. ಹಾಗಾದ್ರೆ ಅಲ್ಲಿ ಅವರ ಅನಂತ ಚತುಷ್ಟಯದೊಳಗಿರೋ ವೇಳೆದೊಳಗೆ ಅವ್ರಿಗೇನು ಸುಖ ಮಾಡೋದಲ್ಲ, ಏನು ಮಾಡೋದಿದೆ ಹೇಳ್ರಿ. ಅನಂತ ಚತುಷ್ಟಯದೊಳಗೆ ವಿರಾಜಮಾನಿದ್ದಾರೆ. ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ವೀರ್ಯ. ಅದ್ಭುತ ಮಾತಿದೆ. ಪುಣ್ಯದ ನಿರ್ಜರೆ ತನ್ನಷ್ಟಕ್ಕೆ ತಾನೇ. ಇನ್ನೊಂದು ಮಾತು ಹೇಳಬೇಕಾದ್ರೆ, ಅರೆ ಮಾತು ಬಹಳ ಅದಾವ್ರಿ. ಇನ್ನೊಂದು ಮಾತು ಇಲ್ಲಿ ಹೇಳಬೇಕಾದ್ರೆ, ಯಾವಾಗ ಜೀವ ಸ್ವಾಧೀನತೆಯಿಂದ ತನ್ನ ಅನಂತ ಚತುಷ್ಟಯ ರೂಪದ ವೈಭವವನ್ನು ಪ್ರಾಪ್ತ ಮಾಡಿಕೊಂಡ ಅದರಲ್ಲೇ ಕ್ರೀಡಿಸ್ತಾ ಇರ್ತಾನೋ, ಸುಖಿಸ್ತಾ ಇರ್ತಾನೋ, ಶಾಶ್ವತ ರೂಪದಿಂದ ಅದರಲ್ಲಿ ಸ್ಥಿರ ಇರ್ತಾನೋ, ಆ ವೇಳೆದೊಳಗ ಆ ಪುಣ್ಯ ಪ್ರಕೃತಿಗಳದ ನಿಜವಾದ ಅನುಭವ ಇದೆ. ಅದ್ಭುತ ಮಾತಿದೆ. ಪುಣ್ಯ ಅಥವಾ ಪಾಪ ಈ ಜೀವದ ಸಲುವಾಗಿ ಏನೂ ಮಾಡುವುದಿಲ್ಲ. ಶುಭೋಪಯೋಗೇನಿದೆ ಅದ ಬಂಧಕ್ಕೆ ಒಂದು ವೇಳೆ ಕಾರಣ ಇದೆ. ಅಶುಭೋಪಯೋಗ ಏನಿದೆ ಅದ ಬಂಧಕ್ಕೆ ಕಾರಣ ಇದೆ. ಅದರ ಉಪಯೋಗದೊಳಗ ಶುದ್ಧದ ಮುಖ್ಯತೆ ಏನಿದೆ ಆ ವೇಳೆದೊಳಗ ಯಾವ ಬಂಧ ಯೋಗ್ಯ ಪರಿಣಾಮ ಅವನಿಗೆ ದುಃಖದ ಕಾರಣ ಇಲ್ಲ. ಪರಿಣಾಮ ಹೇಳ್ತಾ ಇದ್ದೇನೆ, ಉದಯ ಅಲ್ಲ.
ಆತ್ಮಾನುಭೂತಿ ಸಂಪನ್ನ ಸಮ್ಯಕ್ ದೃಷ್ಟಿ ಜೀವನಿಗೆ ಯಾವಾಗ ಅಶುಭ ಪರಿಣಾಮಗಳ ಆಗ್ತಾ ಇದ್ದಾವೆ, ಅದರ ಶುದ್ಧ ಸ್ವಭಾವದ ಧ್ಯೇಯ ರೂಪದ ಶುಭೋಪಯೋಗಿ ಇದೆಯೋ, ಅರೆ ಶುಭೋಪಯೋಗಿ ವೇಳೆದೊಳಗೆ ಅಶುಭ ಪರಿಣಾಮ ಆಗ್ತಾವ್ರಿ. ಶುಭೋಪಯೋಗ ಅರ್ಥಾತ್ ಶುದ್ಧ ಸ್ವಭಾವವನ್ನು ಧ್ಯೇಯವನ್ನಾಗಿಟ್ಟುಕೊಂಡ ಜ್ಞಾನ ಆ ಶುದ್ಧ ಸ್ವಭಾವದ ಮಹಿಮೆ ಮಾಡ್ತಾ ಇದೆ, ಶುದ್ಧ ಸ್ವಭಾವದ ಗೌರವ ಮಾಡ್ತಾ ಇದೆ, ಶುದ್ಧ ಸ್ವಭಾವವನ್ನು ಅಭಿನಂದಿಸ್ತಾ ಇದೆ. ಅದು ಶುಭೋಪಯೋಗಿ ಇದೆ ರೀ. ಆ ವೇಳೆದೊಳಗೂ ಕೂಡ ಅಶುಭ ಪರಿಣಾಮ ಆಗ್ತವೆ. ಆದ್ರೆ ಆ ಅಶುಭ ಪರಿಣಾಮಗಳಿಂದ ಅವನಿಗೆ ವರ್ತಮಾನದಲ್ಲಿ ದುಃಖ ಇಲ್ಲ. ಆ ಪರಿಣಾಮದ ನಿಮಿತ್ತ ಪಡೆದು ಕೆಲವು ಕರ್ಮ ಪ್ರಕೃತಿಗಳು ಬಂಧ ಆದ್ರೆ ಆಗಲಿ, ಅದು ಭಿನ್ನ ದ್ರವ್ಯದ ಕಾರ್ಯ ಇದೆ ರೀ. ಬಂಧ, ಸತ್ತ, ಉದಯ ಮೊದಲಾದ ಯಾವ 10 ಪ್ರಕಾರ ಹೇಳಿದಾರಲ್ಲ, ಅವು ಎಲ್ಲ ಪುದ್ಗಲ ಕಾರ್ಮಣ ವರ್ಗಣಗಳಲ್ಲಿ ಆಗುವಂಥ ಕಾರ್ಯ ಇದೆ. ಇನ್ನು ಅಧ್ಯಾತ್ಮದ ಅಭ್ಯಾಸದೊಳಗೆ ಯಾರ ರುಚಿಯುಳ್ಳವರಿದ್ದಾರೋ ಅವರ ಕರ್ಮದ ಕಡೆಗೆ ಅಂಶ ಮಾತ್ರ ಕೂಡ ತಮ್ಮ ಉಪಯೋಗವನ್ನು ತೊಡಗಿಸುವುದಿಲ್ಲ. ಯಾವ ಉಪಯೋಗದೊಳಗ ಉಪಯೋಗಮಯನಾದಂಥ ಶುದ್ಧಾತ್ಮನ ಮಹಿಮೆ ಬಿಂಬಿಸ್ತಾ ಇದೆಯೋ, ಹೊಳಿತಾ ಇದೆಯೋ, ಪ್ರತಿಬಿಂಬಿಸ್ತಾ ಇದೆಯೋ, ಆ ಜೀವದ ಸಲುವಾಗಿ ಅಶುಭ ಪರಿಣಾಮ ಯಾವ ಪ್ರಕಾರದಿಂದ ಲೆಕ್ಕಕ್ಕೆ ಇಲ್ಲ. ಯಾಕೆ ಅಂತಂದ್ರೆ ಅವು ನಿರಾಧಾರದವ್ರೆ. ಅಶುಭ ಪರಿಣಾಮಗಳ ನಿರಾಧಾರದವು. ಯಾವುದರ ಆಧಾರ ಇಲ್ಲ, ಅದಕ್ಕೆ ಉಪಯೋಗದ ಆಧಾರ ಇಲ್ಲರಿ. ಉಪಯೋಗ ಎಲ್ಲಿದೆ? ಉಪಯೋಗಮಯನಾದಂಥ ಶುದ್ಧಾತ್ಮನ ಕಡೆಗೆ. ಅದಕ್ಕೆ ಸಂವರ ಅಧಿಕಾರ ಏನಿದೆ, ಆ ಸಂವರ ಅಧಿಕಾರದೊಳಗೆ ಬರೀ 12 ಗಾಥೆ ಅದಾವು. ಓದೋದ್ರಿ ಮತ್ತೆ ಸಂವರ ಅಧಿಕಾರ, ಸಮಯ ಸಾರದೊಳಗ ಸಂವರ ಅಧಿಕಾರ. ಮತ್ತು ಆ ಕುಂದ ದೇವರ ಪಟ್ಟ ಶಿಷ್ಯ ಉಮಾಸ್ವಾಮಿ ಆಚಾರ್ಯರ ಇವ್ರ ಸಂವರ ಅಧಿಕಾರದೊಳಗೆ 12 ಗಾಥೆರೇ ಅದಾವ್ರಿ ಗುರುಗಳು. ಅದರ ಶಿಷ್ಯನು ಸಂವರ ಅಧಿಕಾರಕ್ಕೆ ಸಂವರಕ್ಕೆ ಸ್ವತಂತ್ರ ಅಧಿಕಾರನೇ ಇಲ್ಲ. ಸಂವರ ನಿರ್ಜರ ಒಂದು ಅಧಿಕಾರದೊಳಗೆ ಅದಾವ. ಮೋಕ್ಷ ಶಾಸ್ತ್ರದೊಳಗೆ ಆಶ್ರವಕ್ಕೆ 2 ಅದಾವ್ರಿ. ತತ್ವಾರ್ಥ ಸೂತ್ರ ಮೋಕ್ಷ ಶಾಸ್ತ್ರದೊಳಗ ಆಶ್ರವಕ್ಕೆ 2 ಅಧಿಕಾರ ಅದಾವ್ರಿ. ಆದರೆ ಸಂವರಕ್ಕೆ ಸ್ವತಂತ್ರ ಒಂದು ಅಧಿಕಾರ ಕೂಡ ಇಲ್ಲ. ಅವರ 12 ಗಾಥೆಯೊಳಗ ಸಂವರವನ್ನು, ಅರೇ ಇಡೀ ಸಮಯ ಸಾರದೊಳಗೆ ಯಾವ ಅಧಿಕಾರದೊಳಗೆ ಎಲ್ಲಕ್ಕಿಂತ ಕಮ್ಮಿ ಗಾಥೆ ಇದ್ದಾವೆ? ಸಂವರ ಅಧಿಕಾರದೊಳಗೆ. ಯಾವ ಅಧಿಕಾರದೊಳಗ ಅಧಿಕ ಇದ್ದಾವೆ? ಸರ್ವ ವಿಶುದ್ಧ ಜ್ಞಾನ ಅಧಿಕಾರದೊಳಗೆ 108 ಗಾಥೆ ರೀ. ಸರ್ವ ವಿಶುದ್ಧ ಜ್ಞಾನ ಅಧಿಕಾರ ಏನಿದೆ ಅದು ಮೋಕ್ಷ ಅಧಿಕಾರದ ನಂತರದ ಮಾತಿದೆ ರೀ. ಮೋಕ್ಷ ಅಧಿಕಾರ ಹೊರಟೋದ ನಂತರದ ಮಾತಿದೆ ಸರ್ವ ವಿಶುದ್ಧ ಜ್ಞಾನ ಅಧಿಕಾರ ಅಂಥೇಳಿನ. ಮೋಕ್ಷ ಶಾಸ್ತ್ರದೊಳಗ ಮೋಕ್ಷ ಅಧಿಕಾರಕ್ಕೆ ಬರೇ 10 ಸೂತ್ರ ಅದಾವೆ. ಈ ಪ್ರಕಾರದ ಒಂದು ತುಲನಾತ್ಮಕವಾದಂಥ ಅಧ್ಯಯನ ನಮ್ಮ ಜೀವನದೊಳಗಾಯಿತು ಅಂತಂದ್ರೆ ಆಚಾರ್ಯ ಭಗವಂತರ ಸಿದ್ಧಾಂತ ಹೇಳುವಳೆದೊಳಗೂ ಕೂಡ ಅಧ್ಯಾತ್ಮವನ್ನು, ನ್ಯಾಯಕನನ್ನು ಯಾವ ರೀತಿ ಮುಖ್ಯವಾಗಿ ಇರಿಸಿದ್ದಾರೆ ಅನ್ನೋದ ಗೊತ್ತಾಗ್ತಿದ್ದೀರಿ. ಇನ್ನು ಅದೇ ಪ್ರಕಾರ ನಾವು ಚರಣಾನುಯೋಗಕ್ಕೆ ಬಂದ್ರೂ ಕೂಡ ಚಾರಿತ್ರಕ್ಕೆ ಬಹಳಷ್ಟು ಮಹತ್ವ ನೀಡಿದ್ರೂ ಕೂಡ ಭದ್ರ ಭೂಮಿಕಾ ಸಮ್ಯಕ್ ದರ್ಶನದ ಮೂಲಕ ಆರಂಭ ಮಾಡಿದ್ದಾರೆ ಚರಣಾನುಯೋಗದೊಳಗೆ. ಹೀಗೆ ನಮ್ಮಲ್ಲೇ ತುಲನಾತ್ಮಕ ದೃಷ್ಟಿಯಿಂದ ಅಧ್ಯಯನ ಮಾಡೋದು ಬೇಕು. ಸರ್ವಸಂಗದ ತ್ಯಾಗ ಮಾಡಿ ನಿವೃತ್ತಿಪೂರ್ವಕ ಅಧ್ಯಯನ ಬೇಕ್ರಿ. ಅದರ ವಿನಃ ವಿಷಯದ ಆಕಲನ ಆಗುವುದಿಲ್ಲ,
ವಿಷಯದ ಆಕಲನ ಎಲ್ಲಿ ಆಗುವುದಿಲ್ಲ ಅಲ್ಲಿ ಮಾರ್ಗ ಸ್ಪಷ್ಟ ಆಗುವುದಿಲ್ಲ. ಮಾರ್ಗ ಸ್ಪಷ್ಟ ಆಗದ ವಿನಃ ಮಾರ್ಗದ ಮೇಲೆ ಗಮನ ಹೇಗೆ ಮಾಡೋದ್ರೆ, ಮಾರ್ಗವನ್ನು ನಮ್ಮದನ್ನಾಗಿಸಿ ಹೇಗೆ ಕೊಳ್ಳೋದ. ಹಾಗಾದರೆ ಇಲ್ಲಿ ಹೇಳ್ತಾ ಇದ್ದಾರೆ ವಿಶುದ್ಧ ಶುಭೋಪಯೋಗ ರೂಪದ ಪರಿಣಾಮ. ಅದು ಯಾವುದಕ್ಕೆ ವಿರೋಧಿ ಇದೆ? ಅರೆ ಶುಭೋಪಯೋಗದಿಂದ ಬಂದ್ ಆಗ್ತಿದೆಯಲ್ಲ, ಬಂದ್ ಆಗ್ತಿದೆ. ಮತ್ತು ಶುದ್ಧ ಸ್ವರೂಪದ ಅನುಭವದಿಂದ ಏನಾಗ್ತಿದೆ? ಅಧಿಕಾರ ನಿರ್ಜರ ಆಗ್ತಿದೆ ಅಲ್ಲ. ಶುದ್ಧ ಸ್ವರೂಪದ ಅನುಭವದಿಂದ ಏನಾಗ್ತಿದೆ? ಕರ್ಮ ಸಾಪೇಕ್ಷ ನೋಡಿದರೆ ನಿರ್ಜರ ಆಗ್ತಿದೆ. ಮತ್ತು ಶುಭೋಪಯೋಗದಿಂದ ಕರ್ಮ ಸಾಪೇಕ್ಷ ನೋಡಿದರೆ ಬಂಧ ಆಗ್ತಿದೆ. ಈಗ ತಾವು ಹೇಳ್ರಿ, ಆಧ್ಯಾತ್ಮ ಪದ್ಧತಿಯ ಅನುಸಾರ ಶುದ್ಧ ಸ್ವರೂಪದ ಅನುಭವದಿಂದ ಏನಾಗ್ತಿದೆ? ಭೇದ ರೂಪದ ತತ್ವಗಳನ್ನು ತರುವುದಿಲ್ಲ. ಇಲ್ಲಿ ಶುದ್ಧ ಸ್ವರೂಪದ ಅನುಭವದಿಂದ ಏನಾಗ್ತಿದೆ? ಆಧ್ಯಾತ್ಮ ಪದ್ಧತಿಯ ಅನುಸಾರ ಶುದ್ಧ ಸ್ವರೂಪದ ಅನುಭವದ ಸಮಯದೊಳಗೆ ಏನಾಗ್ತಿದೆ? ತ್ರಿಕಾಲಿ ಸ್ವಭಾವಶಾಗಿದೆಯೋ ಹಾಗೆ ನಿರಾಕುಲ ಶಾಂತಿ ಅಕ್ಷುಬ್ಧ ಸಾಗರದ ಹಾಗೆ ಅವನಿಗೆ ಅನುಭವದ ಮುಖ್ಯತೆ. ಇನ್ನು ಶುಭೋಪಯೋಗದೊಳಗೆ ಏನಾಗ್ತಿದೆ? ಶುಭೋಪಯೋಗದ ಸಮಯದೊಳಗೆ ಏನಾಗ್ತಿದೆ? ಶುಭೋಪಯೋಗದ ಸಮಯದೊಳಗೆ ಏನಾಗ್ತಿದೆ? ಶುದ್ಧ ಸ್ವರೂಪದ ಮಹಿಮೆ ಬಿಂಬಿಸ್ತಾ ಇರ್ತಿದೆ. ಬಂದ್ ಹಾಕಾಗ್ತಿದೆ ಅಲ್ಲಿ, ಆಗೋದನ್ನೇ ಇಲ್ಲ. ಆದರೆ ಇದು ನಿರ್ಜರ ಅಧಿಕಾರ ಇದ್ದ ಕಾರಣ ಶುದ್ಧ ಸ್ವರೂಪದ ಅನುಭವದಲ್ಲಿ ಭ್ರಷ್ಟತೆ ಬಂತು ಅಂತಂದ್ರೆ ಏನಾಗ್ತಿದೆ ಅಂಥೇಳಿ ಹೇಳಿದ್ರು? ಶುಭೋಪಯೋಗ ರೂಪದ ಪರಿಣಾಮ. ಆ ಶುಭೋಪಯೋಗ ರೂಪದ ಪರಿಣಾಮ ಏನು ಮಾಡ್ತಿದೆ? ಶುದ್ಧ ಸ್ವರೂಪದ ಅನುಭವದಿಂದ ಭ್ರಷ್ಟ ಮಾಡ್ತಿದೆ. ಇಲ್ಲಿ ನಿರ್ಜರಾಧಿಕಾರ ಇದ್ದ ಕಾರಣ ಬಂಧ ಏನಿದೆ ಅದು ನಿರ್ಜರಾದ ವಿರೋಧಿ ಇದೆ ಅಲ್ಲ. ಬಂಧ ಏನಿದೆ ಅದು ನಿರ್ಜರಾದ ವಿರೋಧಿ ಇದೆ. ಇದು ನಿರ್ಜರಾಧಿಕಾರ ಇದ್ದ ಕಾರಣ ನಿರ್ಜರ ಯಾವುದರಿಂದ ಆಗ್ತಿದೆ? ಶುದ್ಧ ಸ್ವರೂಪದ ಅನುಭವದಿಂದ ಆಗ್ತಿದೆ. ಹಾಗಾದರೆ ಶುದ್ಧ ಸ್ವರೂಪದ ಅನುಭವ ಎಲ್ಲಿಲ್ಲ ಅಲ್ಲಿ ಬಂಧ ಆಗ್ತಿದೆ. ಹಾಗಾದರೆ ಎಲ್ಲೆಲ್ಲಿ ಬಂಧ ಆಗ್ತಿದೆ? ವಿಶುದ್ಧ ಶುಭೋಪಯೋಗ ರೂಪದ ಪರಿಣಾಮ ಮೊದಲನೇದು. ಎರಡನೇದು ಏನು ಹೇಳಿದ್ರು? ಜಿನಸೂತ್ರದ ಅನುಸಾರ ತತ್ವಗಳದ್ದ ಚಿಂತನ ಮನನ ಏನಿದೆ ನೋಡ್ರಿ, ಏನು ಹೇಳಿದ್ರು? ಜಿನೋಕ್ತ ಸೂತ್ರಗಳ ಅಧ್ಯಯನ ಹೇಳಿದ್ದಾರೆ. ಅದು ಬಂಧದ ಕಾರಣ. ಯಾಕೆ ಅಲ್ಲಿ ನಿರ್ಜರ ಆಗುವುದಿಲ್ಲ? ಯಾಕೆ? ನಿರ್ಜರಾದ ಕಾರಣ ಎರಡಿಲ್ಲ, ನಿರ್ಜರಾದ ಕಾರಣ ಒಂದೇ ಇದೆ. ಯಾವುದ? ಒಂದು ಶುದ್ಧ ಸ್ವರೂಪದ ಅನುಭವವೇ ನಿರ್ಜರೆಯ ಕಾರಣ ಇದೆ. ಹಾಗಾದ್ರೆ ಮುನಿ ಜೀವನ ಎಂಥದ್ದಿರ್ತಿದೆ, ಸಾಧಕನ ಜೀವನ ಎಂಥದ್ದಿರ್ತಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸಾಧಕ ಅರ್ಥಾತ್ ನಿರಂತರ ಶುದ್ಧ ಸ್ವರೂಪದ ಅನುಭವ ರೂಪ ಕರ್ಮ ನಿರ್ಜರೆಯೊಳಗೆ ಯಾವ ಉದ್ಯಮಶೀಲ ಇದ್ದಾನೋ ಅವ ಸಾಧಕ ಇದ್ದಾನೆ, ಅರ್ಥಾತ್ ಮುನಿ ಇದ್ದಾನೆ. ಮತ್ತು ಯಾವನ ಜೀವನದೊಳಗ ವಿಶುದ್ಧ ಶುಭೋಪಯೋಗ ರೂಪದ ಪರಿಣಮನ ಜಿನೋಕ್ತ ಸೂತ್ರಗಳ ಅಧ್ಯಯನ. ಮೂರನೇದೇನು ಹೇಳಿದ್ರು? ಜೀವ ಮೊದಲಾದ ದ್ರವ್ಯಗಳ ಸ್ವರೂಪದ ಪುನಃ ಪುನಃ ಸ್ಮರಣೆ. ಜೀವ ಮೊದಲಾದ ದ್ರವ್ಯಗಳ ನೋಡ್ರಿ, ನಮಗೆ ಯಾವುದ ಜಿನಶಾಸನದ ಮಾರ್ಗದಲ್ಲಿ ಪ್ರಾರಂಭದೊಳಗ ಜೈನ ಸಿದ್ಧಾಂತ ಪ್ರವೇಶಿಕೆ ಅಂಥೇಳಿ ಹೇಳಿ ವಿಶ್ವದ ಅಥವಾ ವಿಶ್ವದಲ್ಲಿರುವ 6 ದ್ರವ್ಯಗಳ ಸ್ವರೂಪವನ್ನು ಕಲಿಸಿಕೊಟ್ರು. ಅದು ಅಲ್ಲಿ ಕೂಡ ಇದೆ. ಎಲ್ಲಿ? ಮೋಕ್ಷದ ಕಾರಣ ರೂಪದ ಯಾವ ನಿರ್ಜರಿ ಇದೆಯಲ್ಲ ಅಲ್ಲಿ. ಜೀವ ಮೊದಲಾದ 6 ದ್ರವ್ಯಗಳ ಅಥವಾ ದ್ರವ್ಯಗಳದ್ದು ಏನಿದೆ ಪುನಃ ಪುನಃ ಸ್ಮರಣೆ. ನೆನಪು ಉಳಿಬೇಕ್ರೆ ನಿರಾಲಂಬಿ ಜ್ಞಾನದೊಳಗ. ಮೊದಲನೇದ್ದು ಯಾವುದು ಹೇಳಿದ್ರು? ವಿಶುದ್ಧ ಶುಭೋಪಯೋಗ ರೂಪದ ಪರಿಣಾಮ. ಎರಡನೇದ್ದು ಯಾವುದು ಹೇಳಿದ್ರು?
ಜಿನೋಕ್ತ ಸೂತ್ರಗಳ ಅಧ್ಯಯನ. ಮೂರನೇದ್ದು ಯಾವುದು ಹೇಳಿದರು? ಜೀವ ಮೊದಲಾದ 6 ದ್ರವ್ಯಗಳದ್ದು ಪುನಃ ಪುನಃ ಸ್ಮರಣೆ. 4ನೇದ್ದು ಯಾವುದು ಹೇಳಿದ್ರು? ಪಂಚ ಪರಮೇಷ್ಠಿಗಳ ಗುಣಸ್ಥಿತಿ. ಇವು ಉತ್ತರೋತ್ತರ ಕೆಳಗದವ್ರೆ. ಮೊದಲ ವಿಶುದ್ಧ ಶುಭೋಪಯೋಗ ರೂಪದ ಪರಿಣಾಮ. ವಿಶುದ್ಧ, ಅದಕ್ಕಿಂತ ಶುಭೋಪಯೋಗದೊಳಗೆ ಶುದ್ಧಿ ಇನ್ನೊಂದು ಯಾವುದೂ ಇಲ್ಲ. ವಿಶುದ್ಧ ಶುಭೋಪಯೋಗ ರೂಪ ಪರಿಣಾಮ ಅಂದ್ರಲ್ಲ, ಆ ಶುಭೋಪಯೋಗದೊಳಗೆ ಅದಕ್ಕಿಂತ ಶುದ್ಧಿಯ ಗ್ರಹಣ ಇನ್ನೊಂದು ಯಾವುದೂ ಅವಸ್ಥೆಯೊಳಗೆ ಇರೋ ಸಾಧ್ಯ ಇಲ್ಲ. ವಿಶುದ್ಧ ಶುಭೋಪಯೋಗ ರೂಪ ಪರಿಣಾಮ ಅರ್ಥಾತ್ ಅದರದ ಮರುಕ್ಷಣದೊಳಗೆ ವ್ಯಯಾಗಿ ಶುದ್ಧ ಸ್ವಭಾವದ ಅನುಭೂತಿಯಾಗ್ತಿದೆ. ವಿಶೇಷ ಶುದ್ಧ, ಅದಕ್ಕಿಂತ ವಿಶೇಷ, ಆ ಶುಭದೊಳಗೆ ಶುದ್ಧಿಯ ಗ್ರಹಣ ಅದಕ್ಕಿಂತ ವಿಶೇಷವಾಗಿ ಇರೋ ಸಾಧ್ಯ ಇಲ್ಲ. ಇಲ್ರಿ, ವಿಶುದ್ಧ ಶುಭೋಪಯೋಗ ರೂಪ ಪರಿಣಾಮ, ವಿಶುದ್ಧ ವಿಶೇಷ ಅದ ಪರಮ ಯಾಕಿಲ್ಲ ಅಂತಂದ್ರೆ ಅದರ ನಂತರ ಮತ್ತೆ ವಿಶುದ್ಧಿ ಬರುವುದಿಲ್ಲ ಅನ್ನೋದ್ರದ ಗ್ಯಾರಂಟಿ ಇಲ್ಲ ಅಂಥೇಳಿ ಅಲ್ಲಿ ಪರಮ ಶಬ್ದ ಇಲ್ಲ. ಪರಮ ಶಬ್ದ ಇತ್ತು ಅಂತಂದ್ರೆ ಅದ ನಿಯಮದಿಂದ ಶುದ್ಧದೊಳಗೆ ಹೋಗಿ ಕೇವಲ ಜ್ಞಾನಕ್ಕೆ ಪ್ರಾಪ್ತ ಆಗ್ತಿದ್ದಾರೆ. ಅದಕ್ಕೆ ಪರಮ ವಿಶುದ್ಧ ಪರಿಣಾಮ ಅಂಥೇಳಿ ಅಲ್ಲಿ ಅನ್ನೋದ್ರಿ. ಈಗ ನೀವು ಪರಮ ವಿಶುದ್ಧ ಅನ್ನೋದಿತ್ತು ಅಂತಂದ್ರೆ ವ್ಯವಹಾರದಿಂದ ಕ್ಷಪಕ ಶ್ರೇಣಿಯ ಆರೋಹಣೆ ಮಾಡಿದ ಅಂತಂದ್ರೆ ವಾಸ್ತವದಲ್ಲಿ ಪರಮ ವಿಶುದ್ಧ ಪರಿಣಾಮ ನಿಮಗೆ ಯಾವುದಕ್ಕರೆ ಅನ್ನೋದಿದೆ. ಇದು ವ್ಯವಹಾರ ಹೇಳಿದೆನ್ನ. ಕ್ಷಪಕ ಶ್ರೇಣಿಯ ಆರೋಹಣೆ ಮಾಡಿದ ಅಂತಂದ್ರೆ 8ನೇ ಗುಣಸ್ಥಾನದಿಂದನ ಪರಮ ವಿಶುದ್ಧ ಅನ್ನೋದು. ಮತ್ತು ನಿಜವಾಗಿ ವಿಶುದ್ಧ ಪರಮ ವಿಶುದ್ಧ ಎಲ್ಲಿ ಅಂತಂದ್ರೆ 12ನೇ ಗುಣಸ್ಥಾನ. ಅಲ್ಲಿಂದ ಬೇರೆ ಮಾರ್ಗನ ಇಲ್ರಿ. ಅಲ್ಲಿಂದ ಏನಿದೆ? ನಿಯಮದಿಂದ ಸಂಯೋಗ ಕೇವಲ ದಶ ಬರೋದಿದೆ. 11ನೇ ಗುಣಸ್ಥಾನದೊಳಗೂ ಕೂಡ ಹೇಳಿದ್ರನು ಅದು 12ನೇ ಗುಣಸ್ಥಾನ. ನೋಡ್ರಿ, 3 ಗುಣಸ್ಥಾನ ಸಮಾನದವ್ರೆ. 11, 12, 13. 3 ಗುಣಸ್ಥಾನದೊಳಗೆ ಅನುಭೂತಿ ಸಾಪೇಕ್ಷ ಸಾಮ್ಯತೆ ಇದ್ರನು ಕೂಡ 11 ಅವ ಕೆಳಗೆ ಬರ್ತಾನೆ, 12 ಅವ 13ಕ್ಕೆ ಹೋಗ್ತಾನೆ, 13 ಅವ ಅನಂತ ಚತುಷ್ಟಯದೊಳಗೆ ಇರ್ತಾನೆ. ಇಷ್ಟು ವ್ಯತ್ಯಾಸ ಇದೆ. ಅದರ ಅನುಭೂತಿ ಸಾಪೇಕ್ಷ ಆ 3 ಗುಣಸ್ಥಾನಗಳಲ್ಲೇ ಸಾಮ್ಯತೆ ಇದೆ. ಗುಣಸ್ಥಾನ ಸಾಪೇಕ್ಷ ನೋಡಿದರೆ 11ರಿಂದ ಕೆಳಗೆ ಬರ್ತಾನೆ, 12ರಿಂದ 13ಕ್ಕೆ ಹೋಗ್ತಾನೆ, ಮತ್ತು 13 ಅವ ಅನಂತ ಚತುಷ್ಟಯದೊಳಗೆ ವಿರಾಜಮಾನ. ಅದಕ್ಕೆ ಭೇದ ಕಥನ. ಇಲ್ಲಿ ವಿಶುದ್ಧ ಶುಭೋಪಯೋಗ ರೂಪ ಪರಿಣಾಮ ಅಂದ್ರಲ್ಲ, ಈ ವಿಶುದ್ಧ ಅನ್ನೋದೇನಿದೆಯಲ್ಲ, ಶುದ್ಧದ ಅತ್ಯಂತ ಸನಿಹದ ಶುಭೋಪಯೋಗ. ಇದಕ್ಕಿಂತ ಶುಭದೊಳಗ ಅಧಿಕ ವಿಶೇಷತೆ ಇಲ್ಲ. ಶುದ್ಧದ ಸನಿಹಕ್ಕೆ ತಗೊಂಡು ಹೋಗುವಂಥ ಪರಿಣಾಮ ಇದಕ್ಕಿಂತ ವಿಶೇಷ ಯಾವುದೂ ಇಲ್ಲ. ಅಂಥ ಶುಭೋಪಯೋಗ ರೂಪದ ಪರಿಣಾಮ ಶುದ್ಧದಿಂದ ಅಥವಾ ಶುದ್ಧ ಸ್ವರೂಪದ ಅನುಭವದಿಂದ ಚ್ಯುತ ಹೊಂದಿದಂಥ ಜೀವ ಬರೋದು ಅಲ್ಲೇ ಇದೆ. ಆದರೆ ಆ ಪರಿಣಾಮದಿಂದ ಆ ಸಮಯದ ಯಾವ ಭೂಮಿಕೆ ಇದೆ ಅದರಿಂದ ಅವ ಮೇಲೆ ಹೋದ ಅಂತಂದ್ರೆ ಅದಕ್ಕೇನು ವಿಶೇಷತೆ, ಬಂಧದ ಅಪೇಕ್ಷಾದಿಂದ ವಿಶೇಷತೆ ಇಲ್ಲ. ಇನ್ನು ಅಲ್ಲಿಂದ ಅವ ಇಲ್ಲಿ ಬಂದ ಅಂತಂದ್ರೆ ಎಲ್ಲಿ? ಜಿನೋಕ್ತ ಸೂತ್ರಗಳ ಅಧ್ಯಯನಕ್ಕರೆ. ಅಲ್ಲಿ ಜಿನೋಕ್ತ ಸೂತ್ರಗಳ ಅಧ್ಯಯನ ಅಂತಂದ್ರೆ ಶಾಸ್ತ್ರ ತೆಗೆದು ನೋಡ್ತಾನೋ ಹೀಗೇನು ಮಾತಿಲ್ರಿ. ಜಿನೋಕ್ತ ಸೂತ್ರಗಳ ಅಧ್ಯಯನ ಅಂದ್ರೆ ಏನ್ರಿ? ವಿಶುದ್ಧ ಶುಭೋಪಯೋಗ ಪರಿಣಾಮದೊಳಗ ಯಾವುದು ಆಗಲಿಲ್ಲವೋ ಅದನ್ನು ಮಾಡುವ ಸಲುವಾಗಿ ಮತ್ತೊಂದು ಅವಲಂಬನೆ ರೀ, ಮತ್ತೊಂದು ಅವಲಂಬನೆ. ಅಷ್ಟರೊಳಗೆ ಆಗಿತ್ತು ಅಂತಂದ್ರೆ ಕ್ಷೇಮಿತ್ತು, ಆಗಲಿಲ್ಲ ಅದು ದುರ್ಬಲ ಆಯಿತು. ಹಾಗಾದರೆ ಅದಕ್ಕೆ ಇನ್ನೊಂದಿಷ್ಟು ಬಲ ಒದಗಿಸೋದ್ರಿ.
ಜಿನೋಕ್ತ ಸೂತ್ರಗಳ ಅಧ್ಯಯನ. ಜಿನೋಕ್ತ ಸೂತ್ರ ಯಾವುದಿದೆ? ಸೂತ್ರಗಳ ಸೂತ್ರಶಾಸ್ತ್ರ ನಮ್ಮಲ್ಲೇ ಒಂದೇ ಇದೆ. ಯಾವುದು? ತತ್ವಾರ್ಥ ಸೂತ್ರ. ಮತ್ತೊಂದು ಯಾವುದಿದೆ? ಸೂತ್ರ ಪಾಹುದು ಬರೋದು ಮಾತು ಬೇರೆ. ಸೂತ್ರ ರೂಪದ ಗ್ರಂಥ ಮತ್ತೊಂದು ಯಾವುದಿದೆ? ಒಂದು ತತ್ವಾರ್ಥ ಸೂತ್ರ, ಇನ್ನೊಂದು ಯಾವುದು ಸೂತ್ರ ಗ್ರಂಥ ಇದೆ? ಸ್ತೋತ್ರ ಅಲ್ಲ. ಪರೀಕ್ಷಾ ಮುಖ ಸೂತ್ರ ಇಲ್ರಿ. ಸೂತ್ರ ಗ್ರಂಥ ಎರಡದು. ಅವುಗಳ ರಚನೆ ಮಾಡಿದವರು ಇನ್ನೊಂದು ಗ್ರಂಥ ಬರೀಲಿಟ್ರೆ. ಸೂತ್ರ ಗ್ರಂಥಗಳ ರಚನೆ ಮಾಡಿದವರು ಅವರು ಮಾಣಿಕ್ಯ ನಂದಿ, ಇವರು ಉಮಾಸ್ವಾಮಿ. ಬಹಳ ವರ್ಷಗಳಿಂದ ಅಧ್ಯಯನ ಸ್ಮರಣೆಗೆ ಬರೆದಿದ್ರೆ ಅದು ದೋಷ ಹೇಳುವುದಿಲ್ಲ. ಆದರೆ ಉಳಿಬೇಕಾದ್ರೆ ಆ ಪ್ರಕಾರದ ನಮ್ಮದು ರುಚಿ ಇರಬೇಕು. ಪರೀಕ್ಷಾ ಮುಖ ಸೂತ್ರ ಪರೀಕ್ಷಾ ಮಾಡೋದಿದೆ, ಅದರ ಸಲುವಾಗಿ ಸೂತ್ರ ಬರುತ್ತದೆ. ಪರೀಕ್ಷಾ ಮಾಡೋದಿದೆ, ಅರೆ ಆ ಒಂದು ಕೃತಿಯ ಆಧಾರದಿಂದನ ಜೈನ ದರ್ಶನ ಪರೀಕ್ಷಾ ಪ್ರಧಾನಿ ಇದೆ ಅನ್ನೋದಾಯಿತು. ಪರೀಕ್ಷಾ ಮುಖ ಸೂತ್ರ, ತತ್ವಾರ್ಥ ಸೂತ್ರ. ಯಾವುದು ಮೊದಲು ಓದುವುದ, ಯಾವುದರಲ್ಲಿ ಏನು ವಿಷಯ ಇದೆ. ಅರೆ ಅಭ್ಯಾಸದ ಸಲುವಾಗಿ ನಿವೃತ್ತಿ ಬೇಕಂತ ಹೇಳಿತು. ಪ್ರವೃತ್ತಿ ಸಂಸಾರದ ಕಾರ್ಯಗಳಲ್ಲಿ ಮಾಡ್ರಿ, ಅದರ ರುಚಿ ಈ ಕಾರ್ಯದಲ್ಲೇನ ಬೇಕ್ರಿ. ಇಲ್ಲಿಂದ ಬಿಟ್ಟು ಅಲ್ಲಿ ಹೋಯ್ತು ಅಂತಂದ್ರೆ ಆಗುದಿಲ್ಲ. ಎಲ್ಲ ಮೇಲಿಂದ ಮೇಲೆ ಆಕತೈತ್ರಿ. ಹ್ಯಾಗ ಆಗೋದ ಕಾರ್ಯ. ಅದಕ್ಕೆ ಮೊನ್ನೆ ದಿವಸ ಹೇಳಿದ್ದಿತ್ತು, ಪುನಃ ಪುನಃ ಹೇಳ್ತೇನೆ. ಯಾವ ಆ ರಾತ್ರಿ ಭೋಜನದ ಮಾತದ್ದು ಏನು ಇತ್ತು, ಆರಂಭಾದಿ ಹಿಂಸೆಗಳದ್ದ ತ್ಯಾಗ ಯಾವ ಪ್ರಕಾರ ಆತ 100ರೊಳಗ ಅರ್ಥಾತ್ 100ರೊಳಗ 75 ಭಾಗ ಅವ ಆರಂಭ ಹಿಂಸೆಯಿಂದ ರಹಿತ ಇರ್ತಾನೆ. 25 ಭಾಗದೊಳಗೆ ಅವನಿಗೆ ಎಷ್ಟು ಪಾಪ ಆಗೋದಿದೆ ಹೇಳ್ರಿ. 1/4 ವಿಭಾಗದೊಳಗೆ ಎಷ್ಟು ಪಾಪ. ಇನ್ನು ಉಳಿದದ್ದು ಮಾತಂತೂ ಹೀಗಿದೆ. ನಮಗೆ ಸಂಸಾರಿಕ ಕಾರ್ಯಗಳಲ್ಲಿ ಪ್ರವೃತ್ತಿಯ ನಿಷೇಧ ಇಲ್ಲ, ಅದರ ಬಸ್ ರುಚಿಯ ನಿಷೇಧ ಇದೆ. ಅಲ್ಲಿ ಮಾಡ್ರಿ ಪ್ರವೃತ್ತಿ, ಭೂಮಿಕೆಗೆ ಅನುಸಾರವಾಗಿ ಪ್ರವೃತ್ತಿ ಆಗ್ತಾವ. ಆ ಪ್ರಕಾರ ನೀವನಲ್ಲಿ ಸಬಲತೆ ಇಲ್ಲ, ಪ್ರವೃತ್ತಿ ಮಾಡ್ರಿ, ಅದರ ರುಚಿ ಅಲ್ಲಿಂದ ನಿವೃತ್ತ ಆಗಲಿ. ರುಚಿ ಅಂದ್ರೆ ರಾಗ ಅಂದ್ರೆ ಆಸಕ್ತಿ ಅಂದ್ರೆ ಏಕತ್ವ ಅಂದ್ರೆ ಎರಡು ಕಡೆ ಕಾಲಿಟ್ಟೇನಂದ್ರೆ ಆಗುವುದಿಲ್ಲ. 2 ನೌಕೆಯ ಮೇಲೆ ಕಾಲಿಟ್ಟು ಯಾವಾಗೂ ದಡ ಸೇರೋದು ಸಾಧ್ಯ. ಅದಕ್ಕೆ ನಾನು ಮೊದಲು ದೃಷ್ಟಾಂತ ಕೊಡ್ತಿದ್ನಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಅಂತೇಳಿ. ಲೈಟ್ ಅಲ್ರಿ, ದೀಪ ಇರ್ತಿದೆ, ಅದು ಚಿಕ್ಕದ, ಯಾಕೆ ಕೆಲಸ ಆಗ್ತಿದೆ. ಮತ್ತು ಇಲ್ಲಿ 2 ಅನ್ನೋದಂತೂ ಮಾತನ್ನ ಇಲ್ಲ. ನಮ್ಮದು ಪೂರಾ ಸಂಸಾರದನ್ನ ಇದೆ. ಅದಕ್ಕೆ ಅದು ಬಿಟ್ಟು ಹೋಗೋದು ಬಹಳ ಕಠಿಣ ಇದೆ. ಸಂಸಾರ, ಶರೀರ ಮತ್ತು ಭೋಗ, ಇವು 3 ಏನಿದಾವ್ರಲ್ಲ, ಆ 3ರೊಳಗ ನಮ್ಮ 3 ಮಯ ಸ್ವಭಾವ ಏನಿದೆ ಅದು ಸಂಪೂರ್ಣ ತಿರೋಬಹುದು. ರತ್ನತ್ರಯ ರೂಪದ ಮೋಕ್ಷ ಮಾರ್ಗ ಏನಿದೆ ಅದರ ಮೇಲೆ ನಿರಂತರ ಆವರಣ ಬರ್ತಾ ಇದೆ. ನಿರಂತರ ಜಿನೋಕ್ತ ಸೂತ್ರಗಳ ಅಧ್ಯಯನ ಇದರ ವಿಶೇಷ ಚರ್ಚೆ.